6ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಸಾರಿ ವಚನವನ್ನು ನೋಡಿಕೊಂಡು, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ, ಅಂದರೆ ಬದುಕಿಸುವಂಥದ್ದು ಆತ್ಮವೇ, ಸಾಯತಕ್ಕದ್ದು ನಮ್ಮ ದೇಹ, ಸಾಯತಕ್ಕಂಥ ದೇಹ ಅಂತ ಇದು. ಬದುಕಿಸುವಂಥದ್ದು ಆತ್ಮವೇ, ಸಾಯತಕ್ಕಂಥ ದೇಹ. ಈ ಸಾಯತಕ್ಕಂಥ ದೇಹವನ್ನು ನೋಡಿಕೊಂಡು ಈ ದಿನ ಯಾವ ರೀತಿ ಬದುಕ್ತಾ ಇದ್ದೀವಿ ನಾವು? ಈ ದೇಹದ ಕೋರಿಕೆಗೋಸ್ಕರ, ಈ ದೇಹದ ಆಸೆಗೋಸ್ಕರ, ಈ ದೇಹದ ಮರಳುತನಕ್ಕೋಸ್ಕರ ನಾವು ಏನೇನು ಮಾಡ್ತಾ ಇದ್ದೀವಿ ಪ್ರೇರೆ? ಕಳ್ಳತನ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು. ಎಂಥ ಪರಿಸ್ಥಿತಿ ಪ್ರೇರೆ ಮನುಷ್ಯನದು. ಜೊತೆ ಒಂದೇ ಸ್ವರೂಪದಲ್ಲಿರುವಂಥ ಮನುಷ್ಯನನ್ನು ಮೋಸ ಮಾಡ್ತಾ ಇದ್ದಾನೆ ಈ ದಿನ. ಒಂದೇ ಸ್ವರೂಪದಲ್ಲಿರುವಂಥ ಮಾನವನನ್ನು ಕೊಲ್ತಾ ಇದ್ದಾನೆ ಪ್ರೇರೆ. ಇದು ಯಾವ ಧರ್ಮ? ಇದು ಯಾವ ನ್ಯಾಯ? ಸಾಯತಕ್ಕ ದೇಹದ ಮೇಲೆ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ದೇಹಕ್ಕೆ ದುರಾಸೆ ಬಂದಿದೆ ಪ್ರೇರೆ. ಒಂದು ಹೆಂಡತಿ ಇದ್ರೆ ಸಾಕಾಯ್ತಲ್ಲ ಈತನಿಗೆ, ಇನ್ನೊಂದು ಹೆಂಡತಿ ಬೇಕು ಅಂತಾನೆ. ಅವಳಿದ್ರು ಸಾಕಾಗಲ್ಲ, ಮತ್ತೊಬ್ಬಳು ಬೇಕು ಅಂತಾನೆ. ಓಕೆನಾ? ಇವನ್ ಜೊತೆಲಿರುವಂಥವನು ಇವನ್ಕಿಂತನೂ ಕ್ರಿಮಿನಲ್ ಆಗಿರ್ತಾನೆ, ಇವನ್ಕಿಂತನೂ ದುಷ್ಟನಾಗಿರ್ತಾನೆ. ಅವನ ಹೆಂಡತಿ ಬೇಡ ಅಂತಾನೆ, ಇವ್ರ ಹೆಂಡತಿ ಬೇಕು ಅಂತಾನೆ ಅವನು, ಅಲ್ವಾ? ಇವಾಗ ನಾವೇ ದೊಡ್ಡ ಕ್ರಿಮಿನಲ್ಗಳು, ನಾವೇ ದೊಡ್ಡ ಕಾಮಾಂಧಕರು ಅಂತ ನಾವು ಅನ್ಕೋತೀವಿ. ನಮ್ಗಿಂತನೂ ದುಷ್ಟರು, ನಮ್ಗಿಂತನೂ ಕಾಮಾಂಧಕರು ಇರ್ತಾರೆ. ನಾವು ಬೇರೆಯವ್ರ ಹೆಂಡತಿ ಮೇಲೆ ಕಣ್ಣಾಕಿದಾಗ, ನಮ್ಮ ಹೆಂಡತಿ ಮೇಲೆ ಕಣ್ಣಾಕುವಂಥವನು ನಿನ್ನ ಜೊತೆಯಲ್ಲಿರುವಂಥ ಸ್ನೇಹಿತನಾಗಿರಲ್ವ, ಅಥವಾ ದೂರದ ಸಂಬಂಧಿಕನಾಗಿರಲ್ವ, ಅಥವಾ ಸುತ್ತಮುತ್ತ ಅಕ್ಕಪಕ್ಕಲ್ಲಿರುವಂಥ ಗ್ರಾಮದ, ಏರಿಯಾದ ಅಥವಾ ಊರಿನ ಜನರಾಗಿರಲ್ವ? ಅರ್ಥ ಮಾಡ್ಕೊಳ್ಳಿ ಪ್ರೇಮ, ಅರ್ಥ ಮಾಡ್ಕೊಳ್ಳಿ. ಬುದ್ಧಿವಂತರಿಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ನೋಡಿದ್ರೇ ಗೊತ್ತಾಗತ್ತಂತೆ. ಆದರೂ ನಾನು ಬಾಯ್ಬಿಟ್ಟು ಹೇಳ್ತೇನೆ, ಯಾಕಂದರೆ ಈ ವಿಡಿಯೋ ಒಬ್ಬರೋ ಇಬ್ಬರೋ ನೋಡುವಂಥದ್ದಲ್ಲ, ನೋಡ್ತಾ ಇರೋವಂಥದ್ದಲ್ಲ, ಅನೇಕರ ಕಡೆ ಅನೇಕರು ನೋಡುವಂಥದ್ದು. ಓಕೆನಾ? ಪಬ್ಲಿಕಲ್ಲಿ ಮಾಡುವಂಥ ಈ ವಿಡಿಯೋ ಏನಾಗಿದೆ ಅಂದರೆ ಅನೇಕರಿಗೆ ನೋಡುವಂಥ ಪಬ್ಲಿಕ್ ಆಗಿದೆ ಅದು. ಅದಕ್ಕೆ ಅರ್ಥ ಆಗೋದಕ್ಕೆ ಏನು ಹೇಳ್ತೇನೆ ಹೇಳಿ? ನಾವೇ ಕೆಟ್ಟವರು, ನಮಗಿಂತ ಕೆಟ್ಟವರು ಯಾರೂ ಇಲ್ಲ ಅಂತ ಅನ್ಕೋಬೋದು. ನಿನ್ನ ಜೊತೆಲಿರುವಂಥ ಸ್ನೇಹಿತನೇ ನಿನ್ನ ಹೆಂಡತಿನೂ ಕೋರ್ತಾ ಇರ್ತಾನೆ. ಯಾಕಂದರೆ ನಿನ್ನನ್ನು ನೋಡ್ತಾ ಇದ್ದಾನೆ ಆತನು. ನಿನ್ನ ಹೆಂಡತಿ ಜೊತೆ ಸುಖವಾಗಿಲ್ಲ. ಪರರ ಹೆಂಡತಿಯ ಎದೇನು ಅಪ್ಪಿಕೊಳ್ಳೋದಕ್ಕೆ ನೀನು ಕಾಯ್ತಾ ಇದೆಯಾ? ನಿನ್ನ ಹೆಂಡತಿನೂ ಅಪ್ಪಿಕೊಳ್ಳಬೇಕಂತ ನಿನ್ನ ಸ್ನೇಹಿತನ ಕಾಯ್ತಾ ಇದ್ದೀನಿ. ಯಾಕೆ ಪರ ಹೆಂಡತಿಯಲ್ಲಿ ಆಸೆ ಪಡ್ತಾ ಇದೆಯಾ? ನಿನ್ನ ದೇಹದ ರಕ್ತ ನಿನ್ನ ಹೆಂಡತಿಗೋಸ್ಕರ ಮೀಸಲಾಗಿ ಇಡು. ದರಿದ್ರದ ಆಲೋಚನೆಯಿಂದ ನೀನು ಪರ ಹೆಂಡತಿಯನ್ನು ಅನುಭವಿಸ್ಬೇಕು ಅಂದುಕೊಂಡಾಗ, ನಿನ್ನ ಹೆಂಡತಿ ಜೊತೆ ನೀನು ಸುಖವಾಗಿಲ್ಲದೆ ಇದ್ದಾಗ ನಿನ್ನ ಹೆಂಡತಿಯ ಗತಿ ಏನು? ನಿನ್ನ ಹೆಂಡತಿಯ ಗತಿನ ಆಲೋಚನೆ ಮಾಡು.